ಇವತ್ತು ಲಕ್ಷಾಂತರ ಜನ, ಸುಮ್ಮನೆ ನಾವು ಬಾಯಲ್ಲಿ ಹೇಳ್ಬೋದೇನೋ, ಬೇರೆ ಕಡೆ ನಾನು ನೋಡ್ತಾ ಇರ್ತೀನಿ ಮಾಧ್ಯಮದಲ್ಲಿ, ಈ ಯೂಟ್ಯೂಬ್ ಚಾನಲ್ಗಳಲ್ಲಿ. ಮೊದಲು ಯೂಟ್ಯೂಬ್ ಚಾನಲ್ ಅವ್ರು ಮಾಡಬೇಕಾಗಿರೋದೇನು ಅಂದರೆ ಅಲ್ಲಿ ಸತ್ಯ ಏನಿದೆ ಅದನ್ನೇ ತೋರಬೇಕು. ಅದನ್ನು ಬಿಟ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕಿ ಒಗ್ಗರಣೆ ಹಾಕಿ ಭಕ್ತರನ್ನ ಯಾಮಾರಿಸೋ ಕೆಲಸನೂ ಫಸ್ಟ್ ಇವರು ಬಿಡಬೇಕು. ಏನರಪ್ಪ ಹೇಳ್ತೀರಿ? ಕರೆಕ್ಟ್ ಅಲ್ಲ? ಒಂದು ಕ್ಷೇತ್ರದಲ್ಲಿ ನೆಗೆಟಿವ್ ಇದ್ದರೆ ಏನು ತೋರಬೇಕು? ನೆಗೆಟಿವೇ ತೋರಬೇಕು. ಪಾಸಿಟಿವ್ ಇದ್ದರೆ ಪಾಸಿಟಿವೇ ತೋರಬೇಕು. ಅದನ್ನು ಬಿಟ್ಬಿಡೋದು, ಅವರೇನೋ ಸಂಭಾವನೆನೋ ಗೌರವಧನನೋ ಕೊಡ್ತಾರೆ ಅಂತ ಹೇಳಿ ಭಕ್ತರಿಗೆ ಏನು ಮಾಡಬಾರ್ದು, ಈ ಕ್ಷೇತ್ರಕ್ಕೆ ಬನ್ನಿ ಹಿಂಗಾಗುತ್ತೆ, ಇಲ್ಲಿ ಇದನ್ನು ಮಾಡಿ ಹಿಂಗಾಗುತ್ತೆ ತೋರಿಸ್ಬೇಡಿ. ಇಂಥ ಪವಿತ್ರವಾದ ಕ್ಷೇತ್ರಕ್ಕೆ ಬನ್ನಿ, ಅಮ್ಮನವ್ರ ಸೇವೆ ಮಾಡಿ, ಒಳ್ಳೇದಾದ್ಮೇಲೆ ನೀವು ದೇವರಿಗೆ ಸೇವೆಯನ್ನು ಮಾಡಿ ಅಂತ ತೋರಬೇಕು. ಇದು ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ. ಭಕ್ತರು ಯಾರು ಗೊಂದಲಕ್ಕೆ ಈಡಾಗಬೇಡಿ. ಇವತ್ತು ಧರ್ಮಸ್ಥಳ ಇದೆ ಗೊತ್ತಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಆದಿಚುಂಚನಗಿರಿ ಇದೆ, ಶೃಂಗೇರಿ ಇದೆ, ಕೊಲ್ಲೂರಿದೆ. ಎಲ್ಲೂ ಇಂಥ ಕಾರ್ಯಗಳನ್ನು ಮಾಡಲ್ಲ. ಎಲ್ಲ ಕಡೆ ನಡೆಯೋದು ಧರ್ಮ ದರ್ಶನ, ಧರ್ಮ ಪ್ರಸಾದ, ಧರ್ಮ ಶಾಲೆ, ಹೌದಲ್ಲ? ಇದೇ ಇರೋದು. ಇತ್ತೀಚಿನ ದಿನದಲ್ಲಿ ಏನಾಗಿದೆ, ಒಂದು ದೇವಸ್ಥಾನ ಕಟ್ಟೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಇದನ್ನು ಮಾಡೋದನ್ನ ಪ್ರತಿಯೊಬ್ಬರು ಖಂಡಿತವಾಗಲು ಯಾರು ಸುಧಾ ದೇವಸ್ಥಾನಕ್ಕೆ ಹೋಗಿ ಅಂಥ ಕಡೆನೂ ಹೋಗಿ ನಿಮ್ಮ ದುಡ್ಡನ್ನು ಕೊಟ್ಟು ಮೋಸ ಹೋಗಬೇಡಿ ಅಂತ ನಾವು ನೇರವಾಗಿ ನಿಮಗೆ ಸಂದರ್ಶನ ಕೊಡ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಆ ಥರ ಯಾವುದೂ ಇಲ್ಲ. ಪ್ರತಿಯೊಬ್ಬರು ಬನ್ನಿ, ಅಮ್ಮನವರ ದರ್ಶನ ಮಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ. ವಿದ್ಯಾಭ್ಯಾಸಕ್ಕೂ ಸುಧಾ ನಮ್ಮಂದನೇ ಸ್ಲೇಟ್ ಕೊಡ್ತೀವಿ ಸಣ್ಣ ಮಕ್ಕಳಿಗೆ, ದೊಡ್ಡವ್ರಿಗೆ ಬುಕ್ಸ್ ಕೊಡ್ತೀವಿ, ಪೆನ್ ಕೊಡ್ತೀವಿ. ವಿದ್ಯಾಚೌಡೇಶ್ವರಿ ಅಂದರೆ ಕಲಿಯುಗಕ್ಕೆ ಪ್ರಥಮ ಸ್ಥಾನದಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಏಕೈಕ ಪೀಠ ದಕ್ಷಿಣಮ್ನಾಯ ನಮ್ಮ ಶೃಂಗೇರಿ ಶಾರದಾ ಪೀಠ. ಇಡೀ ಭವ್ಯ ಭಾರತದಲ್ಲಿರೋದು. ಆದರೆ ಆ ಗುರುಗಳ ಅನುಗ್ರಹ ಈ ಕ್ಷೇತ್ರದಲ್ಲಿರೋದ್ರಿಂದ ಇಲ್ಲೂ ಅಕ್ಷರಾಭ್ಯಾಸವನ್ನು ಗುರುಗಳ ಅಪ್ಪಣೆ ಮೇರೆಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೂ ಇಲ್ಲಿ ಯಾರು ದುಡ್ಡು ಕೊಟ್ಟುವಂಥ ಅವಶ್ಯಕತೆ ಇಲ್ಲ. ಅಲ್ಲೊಂದು ತಟ್ಟೆ ಇಟ್ಟಿರ್ತಾರೆ, ಬೇಕಾದರೆ 10 ರೂಪಾಯಿ 5 ರೂಪಾಯಿ ಹಾಕ್ಬೋದು, ಇಲ್ಲಾಂದ್ರೆ ಅದೂ ಇಲ್ಲ, ನೀವು ನೋಡಿರ್ಬೋದು. ಅದನ್ನು ಬಿಟ್ಟರೆ ಇನ್ನು ಪ್ರಸಾದ ಅಲ್ಲಿ ನಿಮ್ಗೆ ಯಾವಾಗಲೂ ಬಿಸಿ ಬಿಸಿ ಏನು ಸಮಯಕ್ಕೇನು, ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಭೋಜನ ಏನಿರ್ತದೆ ಅದಿರುತ್ತೆ. ಮತ್ತು ಸಂಜೆ ಕಾಫಿ ಟೀ ಕೊಡ್ತಾರೆ, ಬೆಳಗ್ಗೆ ಕಾಫಿ ಟೀ ಕೊಡ್ತಾರೆ. ಭಕ್ತರಿಗೆ ಇನ್ನೇನು ಬೇಕು ನೀವು ನೋಡ್ಬೋದು. ಇಡೀ ಮಠದಲ್ಲಿ ಎಲ್ಲೂ ಒಂದು ಹಣ್ಣುಕಾಯಿ ಮಾರಲ್ಲ, ಒಂದು ಸ್ಟಾಲ್ ಹಾಕಿಲ್ಲ, ಏನು ವ್ಯಾಪಾರದ ಮಳಿಗೆ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಇಲ್ಲ. ಒಂದೇ ಇರೋದು ವಿದ್ಯಾಚೌಡೇಶ್ವರಿ ರಾಜಗೋಪುರದಲ್ಲಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನ, ಎರಡನೇದು ಸನ್ನಿಧಾನದಲ್ಲಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿ, ಎರಡೇ ಹೆಸರು. ಮತ್ತು 2 ಭಾವಚಿತ್ರ ಹಾಕಿದ್ದೀವಿ, ನೀವು ನೋಡ್ಬೋದು. ರಾಷ್ಟ್ರದ ಧರ್ಮವನ್ನು ಕಟ್ಟದಂಥ ಮಹಾತ್ಮರೊಬ್ಬರು ಸ್ವಾಮಿ ವಿವೇಕಾನಂದರು. ನಂತರ ಧರ್ಮವನ್ನು ರಕ್ಷಣೆ ಮಾಡಿದಂಥ ಯತಿಗಳು ಒಂದು ಕಡೆ ಆದರೆ, ದೇಶವನ್ನು ಸೈನ್ಯವನ್ನು ಬಲಪಡಿಸಿ ಒಂದು ಸೈನ್ಯವನ್ನು ಇಡೀ ಭವ್ಯ ಭಾರತ ದೇಶಕ್ಕೆ ನಾವೆಲ್ಲ ಚೆನ್ನಾಗಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಹಾತ್ಮರು ಸುಭಾಷ್ ಚಂದ್ರ ಬೋಸ್ ಅವರು.